ಪ್ರಕಾಶ್ ರವರು ಬಳ್ಳಾರಿ ಈಗಿನ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ಜುಲೈ 11, 1940 ರಂದು ಲಿಂಗಾಯತರ ಕುಟುಂಬದಲ್ಲಿ ಜನಿಸಿದರು. ಇವರು ಎಂಎ ಎಲ್ಎಲ್ಬಿ ಪದವಿ ಪಡೆದಿದ್ದರೆ. ಇವರು ಕನ್ನಡದಲ್ಲಿ ಹಲವು ಪುಸ್ತಕಗಳನ್ನು ಬರೆದಿದ್ದಲ್ಲದೆ ಹಲವು ನಾಟಕಗಳನ್ನು ರಚಿಸಿ ಅದರಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಮಾಗಳ ಪ್ರಕಾಶರ ತಾಯಿಯ ತವರೂರು ನಾರಾಯಣದೇವರಕೆರೆ ಹುಟ್ಟೂರಾದರೂ ಹೂವಿನಹಡಗಲಿ ಅವರಿಗೆ ತವರಿನಷ್ಟು ಪ್ರೀತಿ. ನಂತರ ಹೊಸಪೇಟೆ, ಬಳ್ಳಾರಿ, ಬೆಂಗಳೂರುಗಳಲ್ಲಿ ಎಂ.ಎ ಪದವಿ ಗಳಿಸಿದರು. ಕಾನೂನಿನ ಪದವಿಯನ್ನು ಎಲ್ಎಲ್ಬಿ ಬೊಂಬಾಯಿನಲ್ಲಿ ಪಡೆದರು. 1963 ರಲ್ಲಿ ರುದ್ರಾಂಬರೊಂದಿಗೆ ವಿವಾಹವಾದರು. 1964 ರಲ್ಲಿ ವಕೀಲಿ ವೃತ್ತಿ ಆರಂಭಿಸಿದರು. ತಮ್ಮ ಸಹಪಾಠಿಗಳಾಗಿದ್ದ ಮಾಜಿ ಶಾಸಕ ಟಿ. ಸೋಮಪ್ಪ, ಮಾಜಿ ಸಚಿವ ಟಿ. ಶಂಭುನಾಥ ಜತೆಗೂಡಿ ಕಿತ್ ಅಂಡ್ ಕಿನ್ ಸಂಘ ಸ್ಥಾಪನೆ ಮಾಡಿದರು. ಹೂವಿನಹಡಗಲಿಯಲ್ಲಿ 5 ದಶಕಗಳ ಕಾಲದ ರಾಜಕೀಯದಲ್ಲಿ ಒಡನಾಡಿಯಾಗಿದ್ದು ಹಿಂದುಳಿದಿದ್ದ ನಾಡನ್ನು ರಾಜ್ಯದಲ್ಲಿ ಗುರುತಿಸುವಂತಹ ಅಪೂರ್ವ ಸಾಧನೆ ಮಾಡಿದರು. 1978 ರಲ್ಲಿ ಜನತಾ ವಿಧಾನಸಭೆಗೆ ಸ್ಪರ್ಧಿಸಿ ಕೋಗಳಿ ಕರಿಬಸವ ಗೌಡರ ವಿರುದ್ಧ ನಿಂತು ಪರಾಜಿತರಾದರು. 1979 ರಲ್ಲಿ ಪದವೀಧರ ಕ್ಷೇತ್ರದಿಂದ ವಿಧಾನಪರಿಷತ್ಗೆ ಸ್ಪರ್ಧಿಸಿದಾಗ ಮತ್ತೊಮ್ಮೆ ಪರಾಜಯವಾಯಿತು. 1983 ರಲ್ಲಿ ಜನತಾ ಪಕ್ಷದಿಂದ ಕಾಂಗ್ರೆಸ್ ಬನ್ನಿಮಟ್ಟೆ ಲಂಕೆಪ್ಪನವರನ್ನು ಸೋಲಿಸಿ ವಿಧಾನಸಭೆಯನ್ನು ಪ್ರವೇಶಿಸಿದರು. ಆಗಿನ ರಾಮಕೃಷ್ಣ ಹೆಗ್ಗಡೆಯವರ ಮಂತ್ರಿಮಂಡಲದಲ್ಲಿ ಸಾರಿಗೆ ಮತ್ತು ಕಾರ್ಮಿಕ ಸಚಿವರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. 2004 ರಲ್ಲಿ ಧರಣ್ ಸಿಂಗ್ ರವರ ಸಚಿವ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದರು. ನಂತರ ಉಪಮುಖ್ಯಮಂತ್ರಿಗಳಾಗಿದ್ದರು. 2008 ರಲ್ಲಿ ಕಾಂಗ್ರೆಸ್ಗೆ ಸೇರಿದರು. ಅವರ ಊರಿನಲ್ಲೇ ಸೋತರು. ಸೋಲಿಗಿಂತ ಅಗಾಧ ಅಂತರದ ಸೋಲು ಅವರನ್ನು ಚಿಂತಿಸುವಂತೆ ಮಾಡಿತ್ತು. ಸುಮಾರು 2500 ಮತಗಳ ಅಂತರದ ಸೋಲು ಅದು. ರಾಜಕೀಯ ಜೀವನದ ಏರುಪೇರುಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಜನತಾ ಪರಿವಾರದಲ್ಲಿ ಜನತಾದಳದ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಬೇಸತ್ತು 2008 ರಲ್ಲಿ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದರು. ಬಿಡುವಿನ ವೇಳೆಯಲ್ಲಿ ನಾಟಕ, ಕ್ರೀಡೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ರಂಗಭೂಮಿಯಲ್ಲಿ ಮೇರು ಕಲಾವಿದರಾದಾಗ್ಯೂ ತಮ್ಮ ದೊಡ್ಡಪ್ಪ ಕೊಟ್ರಗೌಡರ ಪ್ರಭಾವಕ್ಕೊಳಗಾಗಿ ಹುಚ್ಚಿ ಕರಿಯಲ್ಲಪ್ಪ ಮತ್ತು ಕೆಲ ಯುವಕರೊಡಗೂಡಿ 60ರ ದಶಕದಲ್ಲಿ ಹಡಗಲಿಯಲ್ಲಿ ರಂಗಭಾರತಿ ಎಂಬ ರಂಗತಂಡವನ್ನು ಹುಟ್ಟುಹಾಕಿದ್ದರು. ಈ ಸಂಸ್ಥೆ ದೇಶದ ನಾನಾ ರಾಜ್ಯಗಳಲ್ಲಿ ಹಲವಾರು ನಾಟಕಗಳನ್ನು ಪ್ರದರ್ಶಿಸಿದ ಹೆಗ್ಗಳಿಕೆ. ಅವರು ಸ್ಥಾಪಕ ಅಧ್ಯಕ್ಷರಾಗಿ, ನಟರಾಗಿ, ನಿರ್ದೇಶಕರಾಗಿ ಪರಿಪಕ್ವ ರಂಗಕರ್ಮಿ ಎಂದು ಸಾಬೀತುಪಡಿಸಿದರು. ರಂಗಶಿಬಿರವನ್ನು ಆಯೋಜಿಸಿದ್ದರು. ಪುಸ್ತಕ ಪ್ರೇಮಿ, ಓದುವ ಬರೆಯುವ ಗೀಳು ವಿಪರೀತವಾಗಿತ್ತು. ನಿಜಲಿಂಗಪ್ಪನವರ ಇಂಗ್ಲಿಷ್ ಕೃತಿಯೊಂದನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದರು. ಮನೆಯಲ್ಲಿ ಪುಸ್ತಕ ಭಂಡಾರವನ್ನೇ ಸ್ಥಾಪಿಸಿದ್ದು ಲಾರಿಲೋಡಿಯನಷ್ಟು ಅತ್ಯಮೂಲ್ಯ ಪುಸ್ತಕಗಳನ್ನು ಹೊಂದಿದ್ದರು. ಪ್ರೀತಿ ವಿಶ್ವಾಸದ ಮಾತುಗಳು, ಯಾರನ್ನೂ ಲಘುವಾಗಿ ಕಾಣದ ಸದ್ವರ್ತನೆ ಅವರ ರಾಜಕೀಯ ವಲಯದಲ್ಲಿ ಯಶಸ್ವಿಯಾಗಲು ಕಾರಣ. ಕ್ಯಾನ್ಸರ್ ನಂತಹ ಭಯಾನಕ ರೋಗದ ಶಿಕಾರಿಯಾಗಿಯೂ ಸಹಿತ ಅದರ ವಿರುದ್ಧ ಸ್ಥಿತಪ್ರಜ್ಞರಾಗಿಯೇ ಹೋರಾಡಿ ಆ ಕಾಯಿಲೆಯನ್ನು ತಮ್ಮ ದೇಹದಿಂದ ದೂರ ಅಟ್ಟುವ ಕಾರ್ಯದಲ್ಲಿ ಹಲವು ವರ್ಷಗಳ ಕಾಲ ಯಶನ್ನು ಕಂಡಿದ್ದರು. ಯಾವಾಗಲೂ ಲವಲವಿಕೆಯಿಂದಿರುತ್ತಿದ್ದ, ಯಾರ ಬಗ್ಗೆಯೂ ಕೆಟ್ಟ ಮಾತಾಡದ, ಸದಾ ಹಸನ್ಮುಖಿ ಅಜಾಕ್ಷುವೆಂದೇ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡ ಪ್ರಕಾಶ್ ಒಳ್ಳೆಯ ವಾಗ್ಮಿಗಳು. 1971 ರಿಂದ 81 ರವರೆಗೆ ಜೆ.ಬಿ.ಆರ್. ಕಾಲೇಜ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಜನಪದ ಕಲೆಗಳಾದ ಯಕ್ಷಗಾನ, ಬಯಲಾಟ ಪ್ರದರ್ಶಿಸಿ ಹೂವಿನಹಡಗಲಿಯ ಹೆಸರನ್ನು 2002 ರಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಆಯೋಜಿಸಿ ಆ ಪ್ರದೇಶದ ಅಭಿವೃದ್ಧಿಯ ಹರಿಕಾರರೆಂದು ಹೆಸರಾದರು. ಸಿಂಗಟಾಲೂರು ನೀರಾವರಿ ಯೋಜನೆ ಚಾಲನೆ ಮಾಡಿದರು. ಹಿಂದುಳಿದ ಪ್ರದೇಶದಲ್ಲಿ ಸರಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಿದರು. ಪಾಲಿಟೆಕ್ನಿಕ್ ಆರಂಭವಾಯಿತು. ಪೊಲೀಸ್ ತರಬೇತಿ ಕೇಂದ್ರದ ಸ್ಥಾಪನೆಯಾಯಿತು. ಕೊಯಿಲಾರಗಟ್ಟಿ ಗ್ರಾಮದ ಹತ್ತಿರ ಚಂಡೀಗರ್ನ ಮಾದರಿಯಲ್ಲಿ ದೊಡ್ಡ ನಗರ ನಿರ್ಮಾಣದ ಕಲ್ಪನೆಯಿತ್ತು. ಕರ್ನಾಟಕದ 2ನೆಯ ರಾಜಧಾನಿ ಮಾಡುವ ಸಾಹಸದ ಕೆಲಸದ ಆರಂಭವಾಯಿತು. ಉದ್ಯಾನವನದ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು. ಎಂ.ಪಿ. ಪ್ರಕಾಶ್ ಅವರು ಸಚಿವರಾಗಿ ನಿರ್ವಹಿಸಿರುವ ಖಾತೆಗಳು: ಸಾರಿಗೆ, ಕಾರ್ಮಿಕ, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಕಾನೂನು ಮತ್ತು ಸಂಸದೀಯ ವ್ಯವಹಾರ, ಕಂದಾಯ ಮತ್ತು ಮುಜರಾಯಿ, ಗೃಹ. ಉಪಮುಖ್ಯಮಂತ್ರಿ ಪ್ರಕಾಶ್ ದೀರ್ಘಕಾಲ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಹಾಗೂ ಕ್ಯಾನ್ಸರ್ ರೋಗದಿಂದ ಮುಕ್ತಿ ಪಡೆದಿದ್ದಾಗಿಯೂ ಸುದ್ದಿ ಬಂದಿತ್ತು. ಆದರೆ ಫೆಬ್ರವರಿ 9, 2011 ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು.